ಎಲ್ಲೋ ವೀಕ್ಷಕರೇ, ತಾವಿಲ್ಲಿ ನೋಡ್ತಿದ್ದಾಗೆ SSP ಸ್ಕಾಲರ್ಶಿಪ್ ಆ್ಯಂಡ್ ವಿದ್ಯಾಶ್ರೀ ಸ್ಕಾಲರ್ಶಿಪ್ ಕುರಿತು ಮಾತನಾಡೋಣ. ಸೊ ತಮಗೆಲ್ಲರಿಗೂ ಡೌಟ್ ಏನೇನಿರ್ತವೆ ಅಂದರೆ, ತಾವು ಹಾಕಿರೋ ಸ್ಕಾಲರ್ಶಿಪ್ ಅಪ್ರೂವಲ್ ಆಗಿದೆ ಅಥವಾ ಇಲ್ಲೋ. ಸೊ ಅಪ್ರೂವಲ್ ಆಗಿದ್ದರೆ ಇನ್ನೂವರೆಗೆ ತಮಗೆ SSP ಸ್ಕಾಲರ್ಶಿಪ್ ಯಾಕೆ ಬಂದಿಲ್ಲ. ಸೊ ಅದೇ ರೀತಿ ವಿದ್ಯಾಶ್ರೀ ಸ್ಕಾಲರ್ಶಿಪ್ ಯಾಕೆ ಬಂದಿಲ್ಲ, ವಿದ್ಯಾಶ್ರೀ ಸ್ಕಾಲರ್ಶಿಪ್ ಯಾವ ರೀತಿ ಅಪ್ಲೈ ಮಾಡಬೇಕು. ಸೊ ವಿದ್ಯಾಶ್ರೀ ಸ್ಕಾಲರ್ಶಿಪ್ ತೊಗೋಬೇಕು ಅಂದರೆ ಯಾವ ರೀತಿ ಅದಕ್ಕೆ ಡಾಕ್ಯುಮೆಂಟ್ಗಳನ್ನು ವೆರಿಫಿಕೇಷನ್ ಮಾಡಿಸಬೇಕು, ಯಾವ ರೀತಿ ವಿದ್ಯಾಶ್ರೀ ಸ್ಕಾಲರ್ಶಿಪ್ಗಳನ್ನು ತೊಗೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋನಲ್ಲಿ ಮಾಹಿತಿಯನ್ನು ನೋಡೋಣ. ಸೊ ತಾವಿಲ್ಲಿ ಬಂದುಬಿಟ್ಟು ನೋಡ್ಬೋದು. ಸೊ ನಾವು ಒಂದು ಅಭ್ಯರ್ಥಿಯ ಸ್ಕಾಲರ್ಶಿಪ್ ಡೀಟೇಲ್ಸ್ಗಳನ್ನು ನಾವಿಲ್ಲಿ ತೊಗೊಂಡಿದ್ದೀವಿ. ಸೊ ತಾವು ನೋಡಬೇಕು, ಅಪ್ಲಿಕೇಶನಲ್ಲಿ ಇವಾಗ ಬಂದುಬಿಟ್ಟು 4 ಲೆವೆಲ್ ಇದ್ದಿರ್ತವೆ. ಆ ಲೆವೆಲಲ್ಲಿ ತಾವು ಎಲಿಜಿಬಲ್ ಇದ್ದರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಬಂದೇ ಬರುತ್ತೆ. ಸೊ ಅದರೊಳಗೆ ಕೂಡ ಫಸ್ಟ್ ಲೆವೆಲಲ್ಲಿ 2 ಅಪ್ಲಿಕೇಶನ್ ವೆರಿಫೈಡ್ ಇದ್ದಿರ್ತವೆ. ಸೊ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ದವ್ರದ್ದು ಎಲ್ಲ ಅಪ್ಲಿಕೇಶನ್ ವೆರಿಫೈ ಆಗಿದ್ದು. ಸೊ ಎಲ್ಲ ಡಿಪಾರ್ಟ್ಮೆಂಟ್ದವರಿಗೂ ಕೂಡ ಇದೇ ರೀತಿ ಅಪ್ಲಿಕೇಶನ್ ವೆರಿಫೈ ಆಗುತ್ತೆ. ಸೊ ಬಂದುಬಿಟ್ಟು ಅಪ್ಲಿಕೇಶನ್ ವೆರಿಫೈ ಆಗುತ್ತೆ. ಆಧಾರ್ ಅಥೆಂಟಿಕೇಶನ್ ಇದೆಯಲ್ಲೋ ಬ್ಯಾಂಕ್ಗಳಿಗೆ, ಆಧಾರ್ನಲ್ಲಿ ಹೆಸರು ಮತ್ತು ಸ್ಕೂಲ್ನಲ್ಲಿ ಹೆಸರು ಸೇಮ್ ಇದೆಯಲ್ಲೋ ಅಂತೇಳಿ ವೆರಿಫಿಕೇಷನ್ ಆಗುತ್ತೆ. ಸೊ ಅದು ಬಂದುಬಿಟ್ಟು ಎಸ್ ಆಗಿರಬೇಕು. ನೆಕ್ಸ್ಟ್ ತಾವು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದಿರೋ ಇಲ್ಲೋ ಅಂತ ಕೇಳುತ್ತೆ. ಸೊ ಅದು ಬಂದುಬಿಟ್ಟು ಕೂಡ ಎಸ್ ಆಗಿರಬೇಕು. ಸೆಕೆಂಡ್ ಲೆವೆಲಲ್ಲಿ ಏನಿದ್ದಿರುತ್ತೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ದವರಿಂದ ಇಲ್ಲಿ ನೋಡ್ಬೋದು, ತಮಗೆ ಯಾವುದೇ ರೀತಿ ಎಷ್ಟು ಅಂತೂ ಕಾಲೇಜ್ನಲ್ಲಿ ಆಗಲಿ ಅಥವಾ ಸ್ಕೂಲ್ನಲ್ಲಿ ಆಗಲಿ ಎಷ್ಟು ನೀವು ಸ್ಕೂಲ್ ಫೀಸಲ್ಲಿ ತುಂಬಿದ್ದೀರಲ್ಲ ಆ ಸ್ಕೂಲ್ ಫೀಸ್ ಬಗ್ಗೆ ಮಾಹಿತಿಯನ್ನು ತೊಗೊಳ್ಳುತ್ತೆ. ಸೊ ಬಂದುಬಿಟ್ಟು ಇವಾಗ ಈ ವಿದ್ಯಾರ್ಥಿ 4,000 ರೂಪಾಯಿ ಸ್ಕೂಲ್ ಫೀಸ್ ತುಂಬಿದ್ದಾನೆ. ಸೊ ಇವನಿಗೂ ಕೂಡ ಅಪ್ರೂವ್ಡ್ ಆಗಿದೆ 4,000 ರೂಪಾಯಿ. ಅದೇ ರೀತಿ ವಿದ್ಯಾಶ್ರೀ ಸ್ಕೀಮ್ಗೆ ಕೂಡ ಇವನು ಎಲಿಜಿಬಲ್ ಅಂತೇಳಿ ಬಂದಿದ್ದಾರೆ. ಸೊ ವಿದ್ಯಾಶ್ರೀ ಸ್ಕೀಮ್ಗೆ 15,000 ರೂಪಾಯಿ ಬರಬೇಕಿತ್ತು, ಅಮೌಂಟ್ ಇಲ್ಲಿ ಇನ್ನೂ ಶೋ ಆಗಿಲ್ಲ. ಬಟ್ ಈ ವಿದ್ಯಾರ್ಥಿಗೆ ವಿದ್ಯಾಶ್ರೀ ಸ್ಕಾಲರ್ಶಿಪ್ ಕೂಡ ಬರುತ್ತೆ. ಸೊ ನೋಡ್ಬೋದು, ಥರ್ಡ್ ಲೆವೆಲಲ್ಲಿ ಬಂದುಬಿಟ್ಟು ಅವರಿಗೆ ಅಮೌಂಟ್ ಫಸ್ಟು ಡೆಬಿಟ್ ಆಗಿದ್ದಿಲ್ಲ ಅಥವಾ ಎಷ್ಟು ಅಮೌಂಟ್ ಫಸ್ಟು ಡೆಬಿಟ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲಿ ತೋರಿಸ್ತಾರೆ. ಸೊ ತಾವಿಲ್ಲಿ ನೋಡ್ಬೋದು, ಅಕಾಡೆಮಿಕ್ ಆಗಲಿ ವಿದ್ಯಾಶ್ರೀ ವತಿಯಿಂದ ಇನ್ನೂ ಪೋಸ್ಟು ಡೆಬಿಟಿಗೆ ಬಂದಿಲ್ಲ. ಬಟ್ ಫೀ ಪೇಮೆಂಟ್ ಅದನ್ನು ಕೂಡ ಪೋಸ್ಟು ಡೆಬಿಟಿಗೆ ಬಂದಿಲ್ಲ. ಬಟ್ ಇಲ್ಲಿ ಅಮೌಂಟ್ ಕೂಡ 4,000 ಅಂತ ಶೋ ಆಗ್ತಿದೆ. ಸೊ ಇನ್ನೂ ಕೆಲವು ದಿನಗಳ ನಂತರ ಇದನ್ನು ಕೂಡ ಅಮೌಂಟ್ ಶೋ ಆಗುತ್ತೆ. ಸೊ 2 ಅಮೌಂಟ್ ಕ್ರೆಡಿಟ್ ಆಗುತ್ತೆ ಆ ಅಭ್ಯರ್ಥಿಗೆ. ಸೊ ಬಂದುಬಿಟ್ಟು ಈಗ ಸೆಕೆಂಡ್ ಒಂದು ನಾನು ತೋರಿಸ್ತಾ ಇದ್ದೀನಿ, ತಾವಲ್ಲೇ ನೋಡ್ಕೊಳ್ಳಿ. ಸೆಕೆಂಡ್ ಒಂದು ಮತ್ತೊಂದು ಅಭ್ಯರ್ಥಿ ಸ್ಕಾಲರ್ಶಿಪ್ ಡೀಟೇಲ್ಸ್ಗಳನ್ನು ತೊಗೊಂಡಿದ್ದೆ. ಸೊ ಅದನ್ನು ಕೂಡ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ದು ಅಭ್ಯರ್ಥಿ. ಸೊ ಅವನು ಕೂಡ ಅಪ್ಲಿಕೇಶನಲ್ಲಿ ಎಲ್ಲ ಎಲಿಜಿಬಲ್ ಆಗಿದ್ದಾನೆ. ಬಟ್ ಇವನಿಗೆ ಬಂದುಬಿಟ್ಟು ಸೆಕೆಂಡ್ ಲೆವೆಲಲ್ಲಿ ಬರೀ ಫೀ ರಿಮೆಂಬರ್ಶಿಪ್ ಸ್ಕಾಲರ್ಶಿಪ್ ಮೈನಾರಿಟೀಸ್ ಅದು ಒಂದೇ ಅಪ್ಲಿಕೇಶನ್ ಎಲಿಜಿಬಲ್ ಇದ್ದಾನೆ. ಬಟ್ ಅದೇ ರೀತಿ ವಿದ್ಯಾಶ್ರೀ ಸ್ಕಾಲರ್ಶಿಪ್ ಅಪ್ಲಿಕೇಶನ್ಗೆ ಎಲಿಜಿಬಲ್ ಇಲ್ಲ ಈತ. ತಾವಿಲ್ಲಿ ನೋಡ್ಕೋಬೋದು. ಆ ಸ್ಕಾಲರ್ಶಿಪ್ ಬಂದುಬಿಟ್ಟು ಇವನಿಗೆ ಥರ್ಡ್ ಲೆವೆಲಲ್ಲಿ ಫಸ್ಟು ಡೆಬಿಟಲ್ಲಿ ಎಸ್ ಅಂತೇಳಿ ಬಂದಿದೆ. ಅಮೌಂಟ್ ಕೂಡ 4,000 ಕ್ರೆಡಿಟ್ ಆಗಿದೆ ಅಂತೇಳಿ ಬಂದಿದೆ. ಸೊ ಕ್ರೆಡಿಟ್ ಆದ ನಂತರ ಇಲ್ಲಿ ಫೋರ್ತ್ ಲೆವೆಲಲ್ಲಿ ನಾವು ನೋಡ್ಬೋದು, ಪೇಮೆಂಟ್ ಅಪ್ರೂವ್ಡ್ ಬೈ DDO ಇನ್ DBT. DDOದಿಂದನೂ ಪೇಮೆಂಟ್ ಅಪ್ರೂವ್ಡ್ ಆಗಿದೆ ಮತ್ತು ಅದೇ ರೀತಿ ಬ್ಯಾಂಕಿಗೂ ಕೂಡ ಡಿಬಿಟ್ ಆಗಿದೆ ಅಂತೇಳಿ ಬಂದಿದೆ. ಸೊ ಎಸ್ ಅಂತೇಳಿ ಬಂದಿದೆ. ಅಮೌಂಟ್ ಕೂಡ ಬಂದುಬಿಟ್ಟು 4,000 ರೂಪಾಯಿ. ಅದೇ ರೀತಿ ಇಲ್ಲಿ ವಿದ್ಯಾಶ್ರೀ ಅಮೌಂಟ್ ಕೂಡ ಬರಬೇಕಿತ್ತು. ಸೊ ಈ ಅಭ್ಯರ್ಥಿಗೆ ಬಂದಿಲ್ಲ. ಯಾಕಂದರೆ ವಿದ್ಯಾಶ್ರೀ ಅಮೌಂಟ್ ಬರಬೇಕಂದ್ರೆ ತಾವು ಹಾಸ್ಟೆಲ್ ಅಪ್ಲಿಕೇಶನ್ಗಳನ್ನು ಹಾಕಿರಬೇಕು. ಹಾಸ್ಟೆಲ್ ಅಪ್ಲಿಕೇಶನ್ಗಳು ಹಾಕಿ ಯಾರ್ದು ರಿಜೆಕ್ಟ್ ಆಗಿರುತ್ತವೋ ಹಾಸ್ಟೆಲು, ಮತ್ತು ಯಾರು ಹಾಸ್ಟೆಲ್ ಸೆಲೆಕ್ಷನ್ ಆಗಿರಲೋ ಅಥವಾ ಹಾಸ್ಟೆಲ್ ಸೆಲೆಕ್ಷನ್ ಆದರೂ ಕೂಡ ಹಾಸ್ಟೆಲ್ ಹೋಲಾರದಂಥ ಅಭ್ಯರ್ಥಿಗಳು ಇದ್ದಿರ್ತಾರೆ. ಅಂಥ ಒಂದು ಅಭ್ಯರ್ಥಿಗಳಿಗೆ ವಿದ್ಯಾಶ್ರೀ ಸ್ಕಾಲರ್ಶಿಪ್ಪನ್ನು ನೀಡ್ತಾ ಇರುತ್ತೆ. ಸೊ ಆ ಎಲ್ಲ ಅಭ್ಯರ್ಥಿಗಳು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ಹಾಸ್ಟೆಲ್ ಅಪ್ಲಿಕೇಶನ್ ರಿಜೆಕ್ಟ್ ಆದ ನಂತರ ಎಲ್ಲ ಡಾಕ್ಯುಮೆಂಟ್ಗಳನ್ನು ಕಾಲೇಜ್ ಸ್ಟ್ಯಾಂಪ್ ಸಿಗ್ನೇಚರ್ ಮಾಡಿಕೊಂಡು ಇದು ಮೈನಾರಿಟಿ ಅಥವಾ ತಮ್ಮ ಯಾವ ಡಿಪಾರ್ಟ್ಮೆಂಟ್ ಬಂದಿರ್ತಲ್ಲ ಆ ಡಿಪಾರ್ಟ್ಮೆಂಟ್ನಲ್ಲಿ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ ನಂತರ ವಿದ್ಯಾಶ್ರೀ ಸ್ಕಾಲರ್ಶಿಪ್ ಬರುತ್ತೆ. ಅದು ಕೂಡ 15,000 ಅಂತ ಹೇಳಿದ್ದಾರೆ. ಬಟ್ ಇದೇ ರೀತಿಯಲ್ಲಿ ನೋಡ್ಬೋದು, ಫೀ ಮೆಂಬರ್ಶಿಪ್ ಸ್ಕಾಲರ್ಶಿಪ್ ಅಂತ ಹೇಳಿದೆಲ್ಲ 4,000 ಏನು ಬಂದಿದೆ. ಸೊ ಯಾವ ಕಾಲೇಜಿನಲ್ಲಿ ಹೆಚ್ಚಿಗೆ ಫೀಸ್ ಇದ್ದಿರುತ್ತಲ್ಲ ಆ ಕಾಲೇಜಿನಲ್ಲಿ ಹೆಚ್ಚೊಂದು ಅಮೌಂಟ್ ಬರುತ್ತೆ. ಸೊ ಇನ್ನೂ ಇದರ ಬಗ್ಗೆ ಮಾಹಿತಿಯನ್ನು ಬೇಕಾದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದರ ಬಗ್ಗೆ ಮತ್ತೊಂದು ವಿಡಿಯೋ ಮಾಡಿ ತಮಗೆ ಇನ್ನೂ ಡೀಟೇಲ್ ಆಗಿ ಮಾಹಿತಿಯನ್ನು ನೀಡ್ತೀನಿ. ತಮಗೆ ಯಾವುದೇ ರೀತಿ ಯಾವ್ಯಾವ ಮಾಹಿತಿಗಳು ಬೇಕಾಗಿದೆ ಅವೆಲ್ಲ ಕಮೆಂಟ್ ಮಾಡಿ. ಸೊ ತಾವು ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂಬರುವ ಜಾಬ್ಸ್ ಆಗಲಿ ಅಥವಾ ಗೌರ್ಮೆಂಟ್ ಸ್ಕೀಮ್ಸ್ ಆಗಲಿ, ಅದೇ ರೀತಿ ಯಾವುದೇ ಸ್ಕಾಲರ್ಶಿಪ್ ಆಗಲಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಬರುತ್ತೇನೆ. ಸೊ ಅದೇ ರೀತಿ ಬೆಲ್ ನೋಟಿಫಿಕೇಷನನ್ನು ಆನ್ ಮಾಡಿಟ್ಕೊಳ್ಳಿ. ತಾವು ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.